ಇವತ್ತಿನ ರೆಸಿಪಿ ಬಂದು ನಾನು ಹೆಸರುಬೇಳೆ ಯೂಸ್ ಮಾಡಿ ಚಕ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ನಾನು 3 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೋತೀನಿ. ಇದಕ್ಕೆ 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ಹೆಸರುಬೇಳೆ, ಓಂಕಾಳು ಸ್ವಲ್ಪ, ಜೀರಿಗೆ ಸ್ವಲ್ಪ, ಬಿಳಿ ಎಳ್ಳು ಸ್ವಲ್ಪ ಇಟ್ಕೊಂಡಿದ್ದೀನಿ, ಉಪ್ಪು, ಖಾರದ ಪುಡಿ ನಿಮ್ಮ ಖಾರ ನೋಡಿಕೊಂಡು ತೊಗೊಳ್ಳಿ, ಸ್ವಲ್ಪ ಬೆಣ್ಣೆ. ಇಷ್ಟು ಆದಮೇಲೆ ಇವಾಗ ಕುಕ್ಕರ್ಗೆ ಹೆಸರುಬೇಳೆ ಹಾಕ್ಕೊಂಡು 2 ಸಲ ನೀಟಲ್ಲಿ ತೊಳ್ಕೊಬೇಕು. ಈಗ ಇದನ್ನು ಬೇಯಿಸ್ಕೊಳ್ಳೋಣ. 3 ವಿಷಲ್ ಕೂಗಿಸಿದ್ರೆ ಸಾಕು, ಬೇಗನೆ ಬೇಯ್ದುಬಿಡುತ್ತೆ. ಈಗ ಇದು ಬಂದಿದೆ. ಇವಾಗ ಇದರಲ್ಲಿ ನೀಟಲ್ಲಿ ಸ್ಪೂನಲ್ಲೇ ತಿರುಗಿಸ್ಕೊಂಡ್ರೆ ಅದು ನುಣ್ಣಕ್ಕಾಗ್ಬಿಡುತ್ತೆ. ಮಿಕ್ಸಿಗೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲೇ ತಿರುಗಿಸಿದ್ರೆ ನುಣ್ಣಗಾಗುತ್ತೆ. ಸೊ ಇವಾಗ ಅಕ್ಕಿ ಹಿಟ್ಟನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೋತೀನಿ. ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿರೋ ಉಪ್ಪು, ಖಾರದ ಪುಡಿ, ಓಂಕಾಳು, ಎಳ್ಳು, ಜೀರಿಗೆ, ಎಷ್ಟನ್ನು ಹಾಕ್ಕೊಂಡು ನೀಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಬೆಣ್ಣೆನ ಬಿಸಿ ಮಾಡಿಕೊಂಡು ಕರಗಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೋತೀನಿ. ಇದನ್ನು ನೀಟಲ್ಲಿ ಹಾಕಿ ಕಲಿಸ್ಕೋಬೇಕು ಫಸ್ಟೇ. ಅದಾದಮೇಲೆ ಇವಾಗ ಹೆಸರು ಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಇರುತ್ತೆ, ನಿಧಾನಕ್ಕೆ ಕಲಿಸ್ಕೊಳ್ಳಿ. ಸೊ ಇಷ್ಟು ಮಿಕ್ಸ್ ಮಾಡಾದಮೇಲೆ ನೀರಿನ ಬೇಕಾಗುತ್ತಲ್ಲ ಆವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲ ಒಂದೇ ಸಲ ನೀರು ಹಾಕ್ಕೊಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊ ಬನ್ನಿ. ಇದು ಚೆನ್ನಾಗಿ ನಾದಾದಮೇಲೆ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಚಕ್ಲಿ ಒಳಗೆ ಅದನ್ನು ಹಿಟ್ಟನ್ನ ಹಾಕಿಬಿಟ್ಟು, ಬೇಕಿದ್ದರೆ ನೀವು ಸಪ್ರೇಟ್ ಶೀಟ್ ತೊಗೊಂಡು ಅದ್ರ ಮೇಲೆ ಚಕ್ಲಿ ಒತ್ಬಿಟ್ಟು ಆದರೂ ಹಾಕ್ಕೋಬೋದು. ನಾನು ಇವಾಗ ಡೈರೆಕ್ಟು ಬಾಣಲಿಗೆ ಬಿಡ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ತಿರ್ಗಿಸೋಕೆ ಹೋಗ್ಬೇಡಿ, ಸ್ವಲ್ಪ ಹೊತ್ತು ಅದು ಮೇಲೆ ತೇಲ್ದವಾಗ ತಿರ್ಗಿಸ್ತಾವನಿ, ಇಲ್ಲಾಂದರೆ ಹಾಕಿದ ತಕ್ಷಣ ತಿರ್ಗಿಸೋಕೆ ಎಲ್ಲ ಮುರ್ಕೊಬಿಡುತ್ತೆ. ಇಷ್ಟು ಬ್ರೌನ್ ಚೇಂಜ್ ಆದರೆ ಸಾಕು, ತೆಕ್ಕೊಬಿಡೋಣ. ಇವಾಗ ಬಿಸಿ ಬಿಸಿಯಾಗಿರೋ ಹೆಸರುಬೇಳೆ ಚಕ್ಲಿ ರೆಡಿಯಾಗಿದೆ.